ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಟನ್ ಮಂದಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ. ಫಸ್ಟಿಗೆ ನಾವು ಮಂದಿಗೆ ಮಸಾಲೆ ರೆಡಿ ಮಾಡುವ. 1/4 ಚಮಚದಷ್ಟು ಬಡೆ ಸೊಪ್ಪು ಮತ್ತು 1/4 ಚಮಚದಷ್ಟು ಕೊತ್ತಂಬರಿ. ಮಟನ್ ಮಂದಿ ಮಸಾಲ ನಿಮಗೆ ಶಾಪಲ್ಲಿ ಸಹ ಸಿಗುತ್ತೆ, ಅಂಗಡಿಯಲ್ಲಿ. ಬಟ್ ನಾನು ಯಾವುದು ವಸ್ತು ಆಗಲಿ ಅಂಗಡಿಯಿಂದ ತಂದು ನನ್ನ ರೆಸಿಪಿಗೆ ಹಾಕಲ್ಲ. ನೀವು ನನ್ನ ಆಲ್ರೆಡಿ ರೆಸಿಪಿ ನೋಡ್ಬೋದು, ನಮ್ಮ ಮನೆಯಲ್ಲೇ ಮಾಡೋದು ಎಲ್ಲವನ್ನು. ಆಮೇಲೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು. ಇದು ಏನು ಬಿಸಿ ಮಾಡಲಿಕ್ಕೆ ಏನೂ ಇಲ್ಲ, ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕಿದರೆ ಆಯಿತು. 1 ಚಮಚದಷ್ಟು ಪೆಪ್ಪರ್. ಆಮೇಲೆ ನಾವು ಗರಂ ಮಸಾಲೆ ಹಾಕಬೇಕು. ಕೆತ್ತೆ, ಲವಂಗ, ಆಮೇಲೆ ಜಾಯಿಫಲ್ ಯಾವುದು ಉಂಟು ಎಲ್ಲ ಗರಂ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ತುಂಬ ಇಷ್ಟ ಗರಂ ಮಸಾಲೆ ಸ್ಮೆಲ್ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಮಂದಿಗೆ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ನಮಗೆ ಇಷ್ಟ ಅಲ್ಲ ಸ್ಮೆಲ್, ಆದರೂ ನಾನು ಮೀಡಿಯಮ್ ಆಗಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಗಸಗಸೆ ಸಹ ಹಾಕಬೇಕು ಇದಕ್ಕೆ. ಅದನ್ನು ಸಣ್ಣವಾಗಿ ಪುಡಿ ಮಾಡಿ ತಂದು ಇಟ್ಕೊಳ್ಳಿ. ನಮ್ಮ ಮಂದಿ ಮಸಾಲ ರೆಡಿ ಆಯಿತು. ಸೊ ಈ ಟೈಮಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೇನೆ. ಅದಕ್ಕೆ ನಾನು ಹಲ್ದಿ ಪೌಡ್ರ್ ಹಾಕ್ತಾಯಿದ್ದೇನೆ. ಸ್ವಲ್ಪ ಚರ್ಬಿ, ಸ್ವಲ್ಪ ಮುಳ್ಳು ಎಲ್ಲ ಮಿಕ್ಸ್ ಇದೆ ಮಟನ್. ಅದಕ್ಕೆ ನಾನು 1 ಚಮಚದಷ್ಟು ಹಳದಿ ಪೌಡರು, ಆಮೇಲೆ ನಾವು ಮಂದಿ ಮಸಾಲ ಮಾಡಿದ ಪುಡಿಯನ್ನು ಎಲ್ಲವನ್ನು ನಾನು ಸಹ ಹಾಕ್ತಾ ಇದ್ದೀನಿ. ಆಮೇಲೆ ನಮಗೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಎಷ್ಟು ಉಪ್ಪು ಬೇಕು ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೀನಿ ಜಿಂಜರ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದರಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಸ್ವಲ್ಪ ಕೋಲ್ಡ್ ನೀರು ಹಾಕಿ ಸಣ್ಣಾಗಿ ರುಬ್ಕೊಂಡಿದ್ದೇನೆ. ಸ್ವಲ್ಪ ಇದಕ್ಕೆ ಹಾಕ್ತೀನಿ, ಸ್ವಲ್ಪ ಬದಿಯಲ್ಲಿ ಇಡ್ತಾ ಇದ್ದೀನಿ. ಎಲ್ಲವನ್ನು ಹಾಕ್ತಾ ಇಲ್ಲ, ಸ್ವಲ್ಪ ಇಟ್ಕೊಳ್ತೀನಿ. ಸೊ ಅದಕ್ಕೆ ನಾನು ಒಳ್ಳೆಯಿಂದ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಸಾಲ ಇಟ್ಟಿದ್ದೆ, ಮಂದಿ ಮಸಾಲ. ಸೊ ಅದನ್ನು ಸಹ ನಾನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲವಂಗ, ಕೆತ್ತೆ, ಗರಂ ಮಸಾಲೆ ಎಲ್ಲೋ ಹಾಕ್ತಾ ಇದ್ದೀನಿ. ಹಾಕಿ ಆನಂತರ ಅದಕ್ಕೆ ಸ್ವಲ್ಪ ನಾನು 1 ತುಂಡು ನೀರುಳ್ಳಿ ಹಾಕ್ತಾಯಿದ್ದೀನಿ. ದೊಡ್ಡವನ್ನು 1 ನೀರುಳ್ಳಿ ಹಾಕ್ತಾಯಿದ್ದೀನಿ. ಅದಕ್ಕೆ 2 ಕಾಯಿಮೆಣಸು ಸಹ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಫ್ರೈ ಆಗ್ತಾ ಇರಲಿ, ನಾನೀಗ ಮಟನಿಗೆ ಸ್ವಲ್ಪ ಮೊಸರು ಸಹ ಹಾಕ್ತಾಯಿದ್ದೀನಿ. ಮೊಸರನ್ನು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೀರುಳ್ಳಿ ಫ್ರೈ ಆಗಿದೆ, ಈ ಟೈಮಲ್ಲಿ ನಾನು ಮಟನ್ನು ನೀರುಳ್ಳಿಗೆ ಫ್ರೈಯಲ್ಲಿ ಹಾಕ್ತಿದ್ದೀನಿ ಕುಕ್ಕರಲ್ಲಿ. ಇದು 1 ನಿಮಿಷ ಆದರೂ ಒಳ್ಳೆಯಿಂದ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಾನು ಹಾಕ್ತಿದ್ದೇನೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿದರೆ ಪರವಾಗಿಲ್ಲ, ಮಟನ್ ಒಳ್ಳೆಯಿಂದ ಬೇಯಬೇಕು ಅಷ್ಟೇ. ಆಮೇಲೆ ಈ ನೀರನ್ನು ನಾವು ರೈಸಿಗೆ ಯೂಸ್ ಮಾಡ್ಬೋದು. ಇದು ಒಳ್ಳೆಯಿಂದ ಬೇಯ್ತಾ ಇರಲಿ, ನಾನು ಅಷ್ಟನ್ನಕ್ಕೆ ನಾವು ರೈಸ್ ರೆಡಿ ಮಾಡುವ. ಸೊ ನಾನು ಒಂದು ಎಣ್ಣೆ ಹಾಕಿದ್ದೇನೆ ಒಂದು ಪಾತ್ರೆಯಲ್ಲಿ, ಅದು ಕುಕ್ಕರಲ್ಲಿ ಬೇಯ್ತಾ ಇದೆ. ಇದು ಬೇರೆ ಪಾತ್ರೆ. ಇದಕ್ಕೆ ನಾನು ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ, 1 ನೀರುಳ್ಳಿ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಫ್ರೈ ಆಗಲಿ ಅಷ್ಟನ್ನಕ್ಕೆ. ನೋಡಿ ಮಟನ್ ಬೆಂದಿದೆ. ಸೊ ಈ ಟೈಮಲ್ಲಿ ನಾನು ಮಟನ್ ಮತ್ತು ನೀರು ಬೇರೆ ಬೇರೆ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ನೋಡಿ ನೀರುಳ್ಳಿ ಬೇಯುವಾಗ ಇದಕ್ಕೆ ನಾನು ಸ್ವಲ್ಪ ಬೇಸೊಪ್ಪು ಹಾಕ್ತಾಯಿದ್ದೀನಿ, ಕರಿಬೇಸೊಪ್ಪು. ಆಮೇಲೆ ಜಿಂಜರ್ ಪೇಸ್ಟ್ ನಾನು ನಿಮಗೆ ಹೇಳಿದೆಲ್ಲ ಸ್ವಲ್ಪ ನಾನು ತೆಗೆದಿಟ್ಟಿದ್ದೀನಿ ಅಂತ ಹೇಳಿ, ಅದನ್ನೇ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಮಟನ್ ಮಿಕ್ಸ್ ಮಾಡುವಾಗ ಜಿಂಜರ್ ಪೇಸ್ಟ್. ಸೊ ಈಗ ನಾನು ಮಟನಿದ್ದು ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸು ಅಕ್ಕಿಗೆ 2 ಗ್ಲಾಸು ನೀರು ಹಾಕಿ, ಮಟನಿದ್ದು ನೀರು ಸಾಕಾಗಲಿಲ್ಲ ಅಂದರೆ ನೀವು ಸಪ್ರೇಟ್ ನೀರು ಸಹ ಹಾಕ್ಬೋದು. ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನೀವು ಎಷ್ಟು ಗ್ಲಾಸು ಅಕ್ಕಿ ಹಾಕ್ತೀರಾ ಅಷ್ಟು ಗ್ಲಾಸು ನೀರು ಹಾಕಿದರೆ ಆಯಿತು. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಅದು ಒಳ್ಳೆ ಬಾಯ್ಲ್ ಆಗಲಿ ನೀರು ಅಷ್ಟನ್ನಕ್ಕೆ. ನಾನು ಸ್ವಲ್ಪ ಒಂದು ಫ್ರೈ ಪ್ಯಾನಿಗೆ ಬೆಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಬೇಡಿ, ಬೆಣ್ಣೆ ಹಾಕಿ ಆಮೇಲೆ ಮಟನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಇದು ಮಟನ್ ಬೆಂದಿದೆ, ಸ್ವಲ್ಪ ಫ್ರೈ ಆಗಲಿ ಅಂತ ಬೆಣ್ಣೆಯಲ್ಲಿ. ಯಾಕಂದರೆ ನಾನು ಮಂದಿ ಮಾಡೋದು, ಮಟನ್ ಮಂದಿ, ಮಟನ್ ಬಿರಿಯಾನಿ ಏನು ಬೇಕಾದರೂ ಹೇಳ್ಬೋದು. ಬಟ್ ನಾನು ಚಿಕ್ಕ ಚಿಕ್ಕ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ತುಂಬ ಎಂತ ಹೇಳೋದು, ಕಡಿಮೆ ರೇಟಿದ್ದು ಅಕ್ಕಿ ಇದು. ಅಂದರೆ 25 ರೂಪೀಸ, 20 ರೂಪಾಯಿನ kgಗೆ ಇದೆ. ಇದು ನಾನು ಒಂದು 4 ಗ್ಲಾಸು ಹಾಕಿದ್ದೇನೆ. ಆಮೇಲೆ ನಾನು ನೀರು ಬಾಯ್ಲ್ ಆಗ್ತಾ ಉಂಟು, ಈ ಟೈಮಲ್ಲಿ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಸೊ ಒಳ್ಳೆಯಿಂದ ಬಾಯ್ಲ್ ಆಗಲಿ ಅಷ್ಟನ್ನಕ್ಕೆ ನಮ್ಮ ಮಟನ್ ಬೆಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ.
ನಾನು ಆಲ್ರೆಡಿ ವಾಯ್ಸ್ ಕೊಟ್ಟಿದ್ದೆ. ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ನೋಡಿ, ಈಗಲೂ ಸಹ ಕಿರಿಕಿರಿ ಮಾಡ್ತಾ ಇದ್ದಾನೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನಗೆ ಈಗ ರೆಸಿಪಿನ ಸ್ವಲ್ಪ ಕಡಿಮೆನೇ ಹಾಕೋದು. ಸೊ ಆಮೇಲೆ ಫ್ರೈ ಆಗಲಿ. ಆಮೇಲೆ ನಾನು ಸ್ವಲ್ಪ ಬಾದಾಮು, ಬೀಜ ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು, ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ. ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೋಡಿ ಈಗ ನಮ್ಮ ರೈಸ್ ಮುಕ್ಕಾಲು ಅಂಶ ಬೆಂದಿದೆ. ಸೊ ಈ ಟೈಮ್ ನಾನು ಸ್ವಲ್ಪ ಬಾದಾಮನ್ನೆಲ್ಲ ಹಾಕ್ತಾಯಿದ್ದೇನೆ. ಬಾದಾಮಿಗೆ ನಾನು ಫ್ರೈ ಮಾಡಿದೆ ನೋಡಿ, ಸ್ವಲ್ಪ ಹಾಕ್ತೇನೆ, ಅರ್ಧ ಹಾಕ್ತೀನಿ, ಅರ್ಧ ತೆಗೆದಿಡ್ತೇನೆ, ಎಲ್ಲವನ್ನು ಹಾಕೋದಿಲ್ಲ ನೋಡಿ. ಈ ಟೈಮಲ್ಲಿ ನಾನು ಒಂದು ಮಿಕ್ಸ್ ಮಾಡಿ ಆಮೇಲೆ ಮಟನನ್ನು ಸಹ ಫ್ರೈ ಮಾಡಿದ ಮಟನ್ ಸಹ ಮಂದಿಯಲ್ಲೇ ಇಡ್ತಾಯಿದ್ದೀನಿ, ರೈಸ್ ಮೇಲೆ ಇಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಮತ್ತು ನಾನು ಸ್ವಲ್ಪ ನೀರುಳ್ಳಿ ಫ್ರೈ ಮಾಡೋದು ಸಹ ಅದರ ಮೇಲೆ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ನಾನು ತುಪ್ಪವನ್ನು ಹಾಕ್ತಾಯಿದ್ದೇನೆ, ಸ್ವಲ್ಪ ಬಿಸಿ ಮಾಡಿ ತುಪ್ಪವನ್ನು ಸಹ ಹಾಕ್ತಾಯಿದ್ದೇನೆ. ಸೊ ಆಮೇಲೆ ನೋಡಿ, ಕೊಯ್ಲ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾವು ಕಟ್ಟಿಗೆಯನ್ನು ಬಿಸಿ ಮಾಡಿದಂತ ಸಿಗ್ತದೆ ನೋಡಿ, ಅದನ್ನು ಒಂದು ಗ್ಯಾಸ್ ಮೇಲೆ ನಾನು ಹಚ್ತಾ ಇದ್ದೇನೆ. ಅದು ಒಳ್ಳೆ ಬಿಸಿ ಆಗಬೇಕು. ಅದ ನಂತರ ನಾನು ಈ ಮಧ್ಯದಲ್ಲಿ ಒಂದು ಚಿಕ್ಕ ಪಾತ್ರೆ ಇಡ್ತಾ ಇದ್ದೀನಿ. ಅದರ ಒಳಗಡೆ ನಾನು ಆ ಕೊಯ್ಲವನ್ನು ಇಡ್ತಾ ಇದ್ದೀನಿ. ಈ ಥರ ಇದರ ಮೇಲೆ ನಾವು ಬೆಣ್ಣೆಯನ್ನು ಹಾಕಬೇಕು, ಇಲ್ಲದ್ರೆ ತುಪ್ಪ ಹಾಕಿದ್ರೂ ಸಾಕು. ನಾನು ಬೆಣ್ಣೆ ಇಡ್ತಾ ಇದ್ದೀನಿ. ಸೊ ನೋಡಿ ಈ ಥರ. ಆಮೇಲೆ ಈಗ ನಾನು ಮುಚ್ತಾ ಇದ್ದೀನಿ. ಈ ಥರ ದಮ್ಮಲ್ಲಿ ಇರಲಿ, ಒಂದು 10-15 ನಿಮಿಷ ದಮ್ಮಲ್ಲಿ ಇರಲಿ. ಯಾಕಂದರೆ ರೈಸ್ ಮುಕ್ಕಾಲಂಶ ಬೆಂದಿದೆ, ಈಗ ಫುಲ್ಲು ಬೆಂದಿದೆ. ಈ ಟೈಮಲ್ಲಿ ನಾನು ಪ್ಲೇಟಲ್ಲೇ ತೆಗಿತಾ ಇದ್ದೀನಿ. ಸೂಪರ್ ಟೇಸ್ಟಿಯಾದ ಸಿಂಪಲಾದ ಒಂದು ಮಟನ್ ಮಂದಿ ರೆಡಿ ಆಯಿತು. ಬಿರಿಯಾನಿ ಅಂತ ಹೇಳಿ, ಮಂದಿ ಅಂತ ಹೇಳಿ, ಸೂಪರ್ ಆಗುತ್ತೆ, ಟ್ರೈ ಮಾಡಿ.